ಹುಡುಗಿರ್ ಕೈ ಕೊಟ್ರೆ ಈ ಲೆವೆಲ್ ಕಣ್ಣೀರು ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಕಣ. ಅವಳು ಒಪ್ಕೋತಾಳೆ ಅನ್ಕೊಂಡಿದ್ದೆ. ನನ್ನ ನೆಮ್ಮದಿ ಹಾಳು ಮಾಡ್ಬೇಡಿ ಅಂತ ಇಂಡೈರೆಕ್ಟ್ ಆಗಿ ಕ್ಯಾಕ್ರು ಸುಗ್ದು ಹೊರಟೋದ್ಲು. ಅವಳು ಹೇಳೋವರೆಗೂ ನನ್ನ ಮನ್ಸು ಒಳ್ಳೆ ಗಾಳಿ ಪಟ್ಟ ತರ ಹಾರಾಡ್ತಾ ಇತ್ತು. ಅವಳು ಇಲ್ಲ ಅಂತ ಬೆಂತಿರ್ಗ್ಸ್ ಹೋಗಿದ ತಕ್ಷಣ ಲೈಫೇ ಗೋತ ಹೊರಟ್ಬಿಡ್ತು. ಮೊದ್ಲೇ ಎಡ್ಬಿಡಂಗಿ ಜೀವನ ಸೂತ್ರಧಾರಿ ಕಿತ್ತೋಗಿದ್ದೆ. ಎಲ್ಲೋಗಿ ಬೀಳ್ತೀನೋ, ಏನ್ ಹಾಕ್ತೀನೋ, ಉಳಿತೀನೋ ಇಲ್ವೋ ಒಂದು ಗೊತ್ತಿಲ್ಲ ಕಣ. ಈ ಹುಡುಗಿರ್ಗೂ ಕಣ್ಣೀರ್ಗೂ ಎಂಥ ಲಿಂಕ್ ಇಟ್ಟಿದ್ದ ದೇವ್ರು ಅಂತ ತಿಳ್ಕೊ ಹಾಕಿ ಊರಿಗೆ ಬಂದಂಗಾಯ್ತು. ಸ್ಟಾಪ್ ದಿಸ್ ನಾನ್ಸೆನ್ಸ್ ಗಣಿ. ಬಾ ಒಳ ಹೋಣ. ಬಾ ಎದ್ದೇಳು ಬಾ. ಎದ್ದೇಳು ಗಣಿ. ಗಣಿ ಬಾ ಹೋಣ. ಬಿಡ, ಏನಾಗಿಲ್ಲ. ಈ ಸೌಭಾಗ್ಯಕ್ಕೆ ಹಾಡು ಬೇರೆ ಬರೀಬೇಕು ನಾನು. ಕವಿತೆ ಕವಿತೆ ಅನ್ಯಾಯ ಕವಿ ಆಗ್ಬಿಟ್ಟೆ ಕಣ ನಾನು. ಈಗ ಎಮರ್ಜೆನ್ಸಿಗೆ ಸಾವಾಗಿ ಒಂದು ಹಾಡು ಬರಬೇಕು ಅನಿಸ್ತಾ ಇದೆ. ಸತ್ಮೇಲೆ ಮಾತ್ರ ಸುಖ ಸಿಕ್ಬೋದು. ಹೊಸ ಜನ್ಮ ಎತ್ತಿ ಲವ್ ಗಿವು ಮಾಡದೆ ಮುಚ್ಕೊಂಡು ಹೊಸ್ತಾಗಿ ಬದುಕಬೇಕು. ನೋ ಕಿಟಿ, ಏನೋ ಸಾವು ಗಿವು ಅಂತ ಏನು ಮಾಡೋದು? ಅವರಪ್ಪನ ಫೋನ್ ಮಾಡೋಣ. ಇವಳಿಗೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿರೋ NGO ಕೆಲಸ ಸಿಕ್ಕಿತ್ತಲ್ಲ, ಆ ಕೆಲ್ಸಕ್ಕೆ ಸೇರ್ಕೋತೀನಿ ಅಂತ ನಿರ್ಧಾರ ಮಾಡಿದಾಳಂತೆ. ಅದಕ್ಕೆ ಇವಳು ಎಲ್ಲಾರನ್ನೂ ಬಿಟ್ಟು ಬೆಂಗಳೂರಿಗೆ ಹೊರಟಿದ್ದಾಳೆ.